ಏಯ್ ನಿಮ್ ಚಿಕ್ಕಪ್ಪಂಗೆ ಹೆಚ್ಚಿನ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ತದಸ್ತು ಅಂತಿದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವಂತೂ ತುಂಬ ಸೂಪರ್ ಆಗಿರ್ತೀರ ಅಂತ ಅಂದ್ಕೊಳ್ತೀನಿ. ಧರ್ಮಸ್ಥಳದಿಂದ ಹೊರಟ ನಾವು ಮಂಗಳೂರಿನ ಪಣಂಬೂರು ಬೀಚ್ಗೆ ಹೊರಟ್ವಿ. ಹೇಗೋ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಮಂಗಳೂರು ರೀಚ್ ಆಗ್ತಿದ್ದಂಗೆ ಫಸ್ಟ್ ನಾವು ರೂಮ್ ನೋಡಿ ಆಮೇಲೆ ಸ್ಟೇ ಆದ್ವಿ. ಇನ್ನು ಹೋಗೋದಾರೆ ಅಂತೂ ಕೇಳೋದೇ ಬೇಡ. ತುಂಬ ಹಳ್ಳ ದಿಣ್ಣೆ ಇತ್ತು. ಕುಲ್ಕಿ ಶ್ರೀಗಂತೂ ಸೊಂಟ ಬೆನ್ನು ಎಲ್ಲ ಬಂದ್ಬಿಟ್ಟಿತ್ತು. ಹಾಗಾಗಿ ಅವರು ಹೋಗಿದ ತಕ್ಷಣ ರೂಮಲ್ಲಿ ಫಸ್ಟ್ ಮಲಗ್ಬಿಟ್ರು. ಇನ್ನು ಮಂಗಳೂರು ರೀಚ್ ಆಗಿದ ತಕ್ಷಣ ಈ ಥರದೊಂದು ಸುಂದರವಾಗಿರೋ ಸ್ಟ್ಯಾಚು ಕಾಣಿಸುತ್ತೆ. ಅಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಕೂಡ ಬರ್ದಿರುತ್ತೆ. ನೋಡಕ್ ಸುಂದರವಾಗಿದೆ. ಎಲ್ಲರೂ ಟಯರ್ಡ್ ಆಗಿರೋದ್ರಿಂದ ಇನ್ನು ನೈಟ್ ಅಂತೂ ಎಲ್ಲ ಚೆನ್ನಾಗಿ ನಿದ್ದೆ ಹೊಡೆದ್ರು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ನಾವು ಬೀಚ್ ಹತ್ರ ಬರೋಕ್ಕಾಗಲಿಲ್ಲ. ಬರೋಷ್ಟೊಳಗಡೆ 9 ರಿಂದ 10 ಗಂಟೆ ಆಗಿತ್ತು. ಇನ್ನೆಲ್ಲ ಬೀಚ್ ಹತ್ರ ಬರ್ತಿದ್ದಂಗೆ ಡ್ರೆಸ್ಗಳು ಚೇಂಜ್ ಮಾಡಿಕೊಂಡು ಬೀಚಲ್ಲಿ ನೀರಲ್ಲಿ ಆಟ ಆಡೋಕ್ಕೆ ಅಂತ ಹೊರಟ್ರು. ಆಲೇ ಒಂದು ಟ್ರಿಪ್ ಹೊಡೆದ್ಬಿಟ್ಟು ಬಂದಿದ್ರು. ಮತ್ತೆ ಆ ಬಿಸಿಲು ತಾಪ ತಡೆಯೋಕ್ಕಾಗಲಿ ತಿರ್ಗಾ ಮತ್ತೆ ಬೀಚ್ ಒಳಗಡೆ ಆಡಕ್ಕೆ ಹೋಗ್ತಾ ಇದ್ದಾರೆ. ಮಕ್ಕಳಂತೂ ಆಲ್ರೆಡಿ ನೀವು ನೋಡ್ಬೋದು ಎಷ್ಟು ದೂರ ಹೋಗಿ ಆಟ ಆಡ್ತಾ ಇದ್ದಾರೆ ಅಂತ. ಚಿನ್ನು ಅಂತೂ ನೀರಿಂದ ಆಚೆ ಬರೋದು ಮತ್ತೆ ತಿರ್ಗಾ ನೀರೊಳಗಡೆ ಹೋಗೋದು, ಇವರೆಲ್ಲ ಬರೀ ನೀರಲ್ಲಿ ಆಟ ಆಡೋದೇ ಆಗೋಯ್ತು. ಇನ್ನು ಚಿನ್ನು ಅಂತೂ ಜಿಂಕೆ ನೆಗ್ದಂಗೆ ನೆಕ್ಕೊಂಡು ಹೋಗ್ತಾ ಇದ್ಲು. ಅವಳು ನೋಡ್ಬಿಟ್ಟು ಇವರು ಕೂಡ ನೆಕ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅಕ್ಕೋರೆಲ್ಲ ಹೋಗ್ತಾ ಮುಂದೆ ಭೂಮಿ ಎಲ್ಲ ಸ್ವಲ್ಪ ಗಟ್ಟಿ ಇರೋದ್ರಿಂದ ನೀರು ಒಳಗಡೆ ಹೋಗಿ ಆಟ ಆಡ್ತಿದ್ರು ಜನಗಳೆಲ್ಲನೂ. ಅದ್ ನೋಡಿ ಇವರು ಕೂಡ ನಾವು ಒಳಗಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಫುಲ್ಲು ಎಲ್ಲರೂ ಹೋಗಿ ಆಟ ಆಡ್ತಾ ಇದ್ದಾರೆ. ಇನ್ನು ನೋಡಿ ಅಲ್ಲಿ ಸರ್ಕಲ್ ತಗೊಂತಾ ಇದ್ರೆ ಅಣ್ಣ ನೋಡಿ ಸೆಂಟ್ರಲ್ಲಿ ಹೋಗಿ ಆಟ ಆಡ್ತಾ ಇದ್ರು. ಇನ್ನು ಯಾರಿಗೇ ಆಗಿರ್ಬೋದು ಫ್ಯಾಮಿಲಿ ಜೊತೆ ಬಂದು ಈ ರೀತಿ ಫ್ಯಾಮಿಲಿ ಎಲ್ಲ ಸೇರಿ ಆಟ ಆಡ್ತಾ ಜೋಶಾಗಿ ಅವ್ರು ಎಂಜಾಯ್ ಮಾಡೋದನ್ನ ನೋಡೋದಕ್ಕೆ ಕಣ್ಣು ತುಂಬ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ನನಗೂ ಕೂಡ ಇಷ್ಟ ಆಯಿತು. ಯಾಕೆಂದರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬಂದಿದ್ದಕ್ಕೂ ನಾವು ಕರ್ಕೊಂಬಂದಿದ್ದಕ್ಕೂ ಅವ್ರು ಎಂಜಾಯ್ ಮಾಡೋದು ಮತ್ತು ಅವರು ಹ್ಯಾಪಿಯಾಗಿರೋದು ನೋಡಿ ನನಗೂ ತುಂಬ ಇಷ್ಟ ಆಯಿತು. ಶ್ರೀಗೂ ಕೂಡ ಇಷ್ಟ ಆಯಿತು. ಎಲ್ಲೂ ಬೇಜಾರು ಕೂಡ ಆಗಲಿಲ್ಲ. ಯಾಕೆಂದರೆ ಆ ಮಕ್ಕಳು ಸಂತೋಷ ಇರ್ಬೋದು, ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಅವ್ರು ಆಡ್ತಿದ್ದು ತುಂಟಾಟಗಳು, ಖುಷಿ ಏನೇ ನೋಡಿದ್ರು ನಮಗೆ ಕಣ್ ತುಂಬ್ಕೊಳ್ಳೋಕೆ ತುಂಬ ಇಷ್ಟ ಆಗ್ತಿತ್ತು. ಸೊ ನಾವು ಇಳಿಯೋಕ್ಕಾಗ್ತಿಲ್ಲ, ಹಾಡೋಕ್ಕಾಗ್ತಿಲ್ಲ ಅನ್ನೋದಕ್ಕಿಂತ ಫ್ಯಾಮಿಲಿ ಎಲ್ಲ ಖುಷಿಯಾಗಿದ್ದಾರ ಅದು ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಅವರು ಕೂಡ ತುಂಬ ಖುಷಿ ಪಟ್ಟರು, ಕರ್ಕೊಂಬಂದಿದ್ದಕ್ಕೆ ಒಂದು ಸಂತೋಷ ಪಟ್ಟರು. ಅಲ್ಲಿಗೂ ಶ್ರೀ ಕೂಡ ಹೇಳಿದ್ರು ಅಮ್ಮನ ಕೈಗೆ ಪಾಪು ಕೊಟ್ಬಿಟ್ಟು ಹೋಗಿ ನೀರೆಲ್ಲ ಆಟ ಆಡು ಅಂತ. ಸೊ ನನಗೆ ನೀರಂದರೆ ತುಂಬ ಇಷ್ಟ ಇದ್ದರೂ ಕೂಡ ನನಗೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಪಾಪುಗೆ ಹಾಲು ಕೊಡೋದ್ರಿಂದ ಹಿಡಿದು ಅವಳನ್ನ ಕೇರ್ ಮಾಡೋದು ಮತ್ತು ಶ್ರೀನ ಕೇರ್ ಮಾಡೋದು ತುಂಬ ಇತ್ತು. ನೀರಿಗೆ ಇಳಿದ್ರೆ ಎಲ್ಲಿ ಪಾಪು ಕೋಲ್ಡ್ ಆಗುತ್ತೋ, ಜ್ವರ ಬರುತ್ತೋ, ಮತ್ತೆ ದೂರ ಬೇರೆ ಲಾಂಗ್ ಕರ್ಕೊಂಬಂದಿದೀವಲ್ಲ ಅನ್ನೋ ಒಂದು ಭಯ ಇತ್ತು. ಹಾಗಾಗಿ ನಾನು ನೀರಿಗೆ ಇಳಿಯೋಕ್ಕಾಗಲಿಲ್ಲ. ಸೊ ಮಕ್ಕಳು, ನಮ್ಮ ಅಕ್ಕ ಮತ್ತು ನಮ್ಮ ಮಾವಂದರು ಎಲ್ಲರೂ ಬೀಚಲ್ಲಿ ಆಟ ಆಡಿದ್ಮೇಲೆ ನಾನು ಅಲ್ಲೇ ವೀಲ್ ಚೇರಲ್ಲಿ ಕೂತ್ಕೊಂಡಿದ್ದೆ. ಬಂದು ನನ್ನ ಹತ್ರ ಮಾವ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಆಟ ಆಡಿಸೋ ಅಂದರು. ಫ್ಲೋಟಿಂಗ್ ಬ್ರಿಡ್ಜ್ ಇರಲಿ ನಮ್ಮ ಫಸ್ಟು ಹೋಗಿ ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಆಲ್ರೆಡಿ ಬಿಸಿಲು ತುಂಬ ಕಾಯ್ತಿದೆ, ಸುಸ್ತಾಗಿ ಎಲ್ಲಾದರೂ ಬಿದ್ದೋಗ್ಬಿಟ್ರೆ ಆಮೇಲೆ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಟಿಫನ್ ತಿನ್ನೋಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ನಾನು ಅಲ್ಲಿ ಹೇಳಿದೆ ನಾವು ತುಂಬ ಜನ ಇದ್ದೀವಿ, ಒಂದು 15 ಜನ ಇದ್ದೀವಿ, ನಾವೆಲ್ಲ ಒಂದೇ ಜಾಗದಲ್ಲಿ ಕೂತ್ಕೋತೀವಿ, 3 ಟೇಬಲ್ನ ಕಂಬೈನ್ ಮಾಡಿಬಿಟ್ಟು ಕೊಡಿ ಅಂತ ನಾನು ಹೇಳಿದ್ದಕ್ಕೆ ಪಾಪ ಅವರು 3 ಟೇಬಲ್ನ ಒಂದೇ ಟೇಬಲ್ ಆಗಿ ಮಾಡಿಕೊಟ್ರು. ಸೊ ನೀವು ನೋಡ್ಬೋದು ಡ್ರೈವರ್ಸ್ನವ್ರನ್ನ ಕೂಡ ನಾನು ನಮ್ಮ ಜೊತೆನೇ ಟಿಫನ್ ಮಾಡೋಕ್ಕೆ ಹೇಳಿದೆ. ಬಟ್ ಆದಮೇಲೆ ಗೊತ್ತಾಯಿತು, ನಮ್ಮ ಮನೆಗೆ ಬಂದಮೇಲೆ ನಮ್ಮ ಅಜ್ಜಿ ಹೇಳಿದ್ರು ಅವರು ಆ್ಯಕ್ಚುಲಿ ಡ್ರೈವರ್ಸ್ ಅಲ್ಲ, ನಮ್ಮ ದೂರದ ಸಂಬಂಧಿಗಳು, ರಿಲೇಷನ್ಸ್ ಅಂತ ಗೊತ್ತಾಯಿತು. ಮತ್ತು ಇನ್ನೊಂದೇನೆಂದರೆ ನಾವು ಊಟ ಆರ್ಡ್ರ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಏನು ಆರ್ಡ್ರ್ ಮಾಡಬೇಕು, ಏನು ಆರ್ಡ್ರ್ ಮಾಡಬೇಕು ಅಂತ ಆಲ್ಮೋಸ್ಟ್ ಅದರಲ್ಲೇ ಟೈಮ್ ಕಳೆದ್ಬಿಟ್ವಿ. ಬಟ್ ಈ ವ್ಯೂ ಪಾಯಿಂಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫೈನಲಿ ಎಲ್ರಿಗೂ ಊಟ ಅನ್ನೋದು ಆರ್ಡ್ರ್ ಮಾಡಿದ್ವಿ. ಒಬ್ಬರು ಪರೋಟ ಆರ್ಡ್ರ್ ಮಾಡಿದರು, ಒಬ್ಬರು ವೆಜ್ ಫ್ರೈಡ್ ರೈಸು, ಒಬ್ಬರು ವೆಜ್ ಬಿರಿಯಾನಿ, ಇನ್ನು ಕೆಲವರಂತೂ ನಾರ್ಮಲಾಗಿ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ಮಾಡಿದರು. ಇನ್ನು ನಮ್ಮ ದೊಡ್ಡಕ್ಕಂತೂ ಹೇಳೋದೇ ಬೇಕಾಗಿಲ್ಲ, ಗ್ಯಾಪ್ ಸಿಕ್ಕಿದಾಗೆಲ್ಲ ಕೈ ಆಡಿಸ್ತಾನೆ ಇದ್ರು, ಹಾಯ್ ಹಾಯ್ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೇನೋ ಒಂಥರ ಖುಷಿ. ಸೊ ಅದನ್ನೆಲ್ಲ ನೋಡೋದಕ್ಕೆ ನನಗೆ ಒಂದು ರೀತಿಯ ಖುಷಿ. ನೀವು ನೋಡ್ಬೋದು ಒಬ್ಬೊಬ್ರು ಒಂದೊಂದು ಐಟಮ್ ತೊಗೊಂಡಿದ್ದಾರೆ. ನಾನು ಫ್ರೈಡ್ ರೈಸ್ ತೊಗೊಂಡಿದ್ದೆ, ನೇತ್ರ ವೆಜ್ ಬಿರಿಯಾನಿ ತೊಗೊಂಡಿದ್ರು. ಸೊ ಈ ರೀತಿ ಸೊ ಲಂಚ್ ಅನ್ನೋದು ಒಂದು ಹ್ಯಾಪಿಯಾಗಿ ಮುಗೀತು. ಲಂಚು ಅದೇ ಮತ್ತು ಟಿಫನು ಅದೇ. ಬಟ್ ನೆಕ್ಸ್ಟ್ ಆದಮೇಲೆ ಎಲ್ಲರೂ ಟೀ ಬೇಕಂದ್ರು, ಟೀ ಕೂಡ ಎಲ್ರಿಗೂ ಕೊಡಿಸ್ತೀವಿ. ಇನ್ನು ಆಂಜಪ್ಪ ಅಂದರೆ ನಮ್ಮ ಚಿಕ್ಕ ಮಾವ ನೋಡಿ ಟೀ ತಗೊಂಬಂದು ಕ್ಯಾಮ್ರಾಗೆ ಒಯ್ಯಕ್ಕೆ ಬರ್ತಾಯಿದ್ರು, ಅದೊಂದು ಫನ್ನಿ ವಿಚಾರ. ಸೊ ಪಾಪುನ ಸುಷ್ಮಿತಾ ಎತ್ಕೊಂಡಿದ್ಲು. ಹೇಳಕ್ಕ ಹಾಯ್.
ತದಾಸ್ತು ಅಂತಿದ್ದೆ. ಊಟ ಮುಗಿಸಿ ಟೀ ಕುಡಿದ ಮೇಲೆ ಮಕ್ಕಳು ಫಲೂಡ ಬೇಕು ಅಂದರು. ಸೊ ನೆಕ್ಸ್ಟ್ ನಾವೆಲ್ಲ ಫಲೂಡ ಕುಡಿದ್ವಿ. ಫಲೂಡ ಕುಡಿದ್ಮೇಲೆ ಮಕ್ಕಳೆಲ್ಲ ಕಪ್ಪಗಾಗಿ ಹೋಗಿದ್ದೀನಿ ಅಂತ ಅನಿಸ್ತೇನೋ ಅವ್ರಿಗೆ ಪಾಪ. ಅದಕ್ಕೋಸ್ಕರ ಎಲ್ಲ ಪೌಡ್ರ್ ಹಚ್ಕೋತಾ ಇದ್ರು ಒಬ್ರಿಗೊಬ್ರು. ಅದನ್ನು ನೀವೇ ನೋಡಿ. ನಗಿಬಾರ್ದು, ನಾರ್ಮಲ್ ಹೊಡ್ಸ್ತಿದ್ದಲ್ಲ ವರ್ಷ ಚಿಕ್ಕುಗೆ ಚಿನ್ನ ಚಿಕ್ಕುಗೆ ಅರ್ಸದ ಕರ್ಕೊಳ್ರ. ಚಿಕ್ಕಪ್ಪ ಮಾಡಿ ಚಿನ್ನ, ಚಿಕ್ಕಪ್ಪ ಮಾಡಿ ಚಿನ್ನ. ಇದಾದ್ಮೇಲೆ ನೆಕ್ಸ್ಟ್ ನಾನು ಮಕ್ಕಳು ಹೇಳ್ದಂಗೆ ಫನ್ ಮತ್ತು ಎಂಜಾಯ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಬನ್ನಿ ಅಂತ ಹೇಳ್ಬಿಟ್ಟು ನೇತ್ರನ ಮಕ್ಕಳ ಜೊತೆ ಕಳಿಸಿದ್ದೆ. ಹೋಗಿ ಅವ್ರು ಏನೇನು ಆಟ ಆಡ್ತಾರೋ ಆಡಿಸು ಅಂತ ಹೇಳ್ಬಿಟ್ಟು. ಬಟ್ ಸೀರಿಯಸ್ಲಿ ಒಂದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಏನು ಒಂದೊಂದು ತಲೆಗೂ ಅವರು 200, 300, 400 ಕೇಳ್ತಾರೆ. ಯಾವುದೇ ಗೇಮ್ ಕೇಳಿದ್ರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಿದ್ರು. ಆಗ ನಮ್ಮ ಟಿ ಡ್ರೈವರ್ ಇಲ್ಲಿ ಬೇಡ, ಹೆಂಗೋ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಲ್ವಾ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ನನಗೆ ಹೇಳಿದ್ರು. ಸೊ ಇದನ್ನೆಲ್ಲ ನೋಡಿ ನನಗೆ ಯಾಕೋ ವರ್ತ್ ಇಟ್ ಅನ್ನಿಸ್ಲಿಲ್ಲ. ಅವ್ರು ಕೇಳ್ತಾ ಇರೋ ರೇಟು ನ್ಯಾಯ ಅನ್ನಿಸ್ಲಿಲ್ಲ. ಸೊ ಅವ್ರಿಗೆ ಹೇಳಿದೆ ಮುಂದೆ ಎಲ್ಲಾದರೂ ಆಡೋಣ ಬಿಡಮ್ಮ, ಇಲ್ಲಿ ಬೇಡ ಅಂತ ಹೇಳಿದೆ. ಬಟ್ ಒಂದಂತೂ ನಿಜ, ತುಂಬ ಆ್ಯಕ್ಟಿವಿಟೀಸ್ ಇತ್ತು, ಫನ್ ಮತ್ತು ಎಂಜಾಯ್ ಮಾಡುವಂಥ ಆ್ಯಕ್ಟಿವಿಟೀಸ್ ಇತ್ತು. ಕ್ರಿಕೆಟ್ ಅಂತೆ ಆ ಥರ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ರೇಟ್ ಜಾಸ್ತಿ ಇತ್ತು ಅಷ್ಟೇ. ಇನ್ನು ಮಕ್ಕಳಿಗೆ ಏನು ಆಟ ಆಡ್ಸೋಕ್ಕಾಗಲಿಲ್ಲ. ಸರಿ ಆಯಿತು, ನೆಕ್ಸ್ಟ್ ಪ್ಲೇಸ್ಗೆ ಹೊರಡೋಣ ಅಂತ ಹೋದ್ವಿ. ಸೊ ಹೋಗುವಾಗ ಮತ್ತೊಂದು ಸೈಡಲ್ಲಿ ಒಂದಷ್ಟು ಸಾಲಾಗಿ ಅಂಗಡಿಗಳಿದ್ವು. ಸರಿ ಅಲ್ಲಾದರೂ ಏನಾದರೂ ರೇಟ್ ರೀಸನಬಲ್ ಆಗಿದೆಯಾ, ಮಕ್ಕಳಿಗೆ ಏನಾದರೂ ಕೊಡಿಸ್ಬೋದಾ ಅಂತ ಕೇಳಿದ್ವಿ. ಬಟ್ಟೆ ಕೇಳಿ ಜಾಸ್ತಿ ಹೇಳ್ತಾರೆ, ಆಟ ಸಾಮಾನು ಬೊಂಬೆಗಳು ಹೇಳಿ ಜಾಸ್ತಿ ಕೇಳ್ತಾರೆ. ನೀವು ಏನಾದರೂ ಕೇಳ್ಕೊಳ್ಳಿ 1 to ಡಬಲ್ ರೇಟ್ ಹೇಳ್ತಾರೆ. ಬಟ್ ಟೋಟಲಾಗಿ ಒಂದು ಮಾತಲ್ಲಿ ಏನು ಹೇಳ್ಬೇಕಂದ್ರೆ, ಪಣಂಬೂರು ಬೀಚ್ ಅನ್ನೋದು ಒಂದು ಸುಂದರವಾದ ಬೀಚು. ಇಲ್ಲಿ ಎಂಜಾಯ್ ಮಾಡೋದಕ್ಕಂತ ಬರ್ತೀರಾ, ಆರಾಮಾಗಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಬಟ್ ಶಾಪಿಂಗ್ ಅಂತೂ ಮಾತಾಡೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ರೇಟ್ ಹೇಳ್ತಾರೆ. ಸೊ ನಾವು ಇಷ್ಟು ದಿನ ನೀವು ನಮ್ಮ ವ್ಲಾಗ್ಸ್ನ ನೋಡ್ತಾ ಇದ್ದರೆ ನೀವು ನೋಡಿರ್ಬೋದು, ಸಾಕಷ್ಟು ಪ್ಲೇಸಸ್ಗೆ ಹೋದ್ವಿ. ಬಟ್ ಎಲ್ಲೂ ಕೂಡ ಇಷ್ಟೊಂದು ರೇಟ್ ಇರಲಿಲ್ಲ. ಸೊ ನಾವು ಪಣಂಬೂರ್ ಹತ್ರ ಯಾವುದೇ ಒಂದು ಶಾಪಿಂಗ್ ಅನ್ನೋದು ಮಾಡಲಿಲ್ಲ. ಸೊ ಆಯಿತು, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೊರಟ್ವಿ. ನೀವು ನೋಡ್ಬೋದು ಪಾರ್ಕಿಂಗ್ ಲಾಟಲ್ಲಿ ಟಿ ಮತ್ತು ಕಾರ್ ಎರಡನ್ನೂ ನಿಲ್ಲಿಸಿದ್ವಿ. ನಮ್ಮ ದೊಡ್ಡಕ್ಕ ಗಾನು ನಿದ್ದೆ ಮಾಡಿದ್ಲಲ್ವಾ, ಸೊ ಅದಕ್ಕೋಸ್ಕರ ಗಾನು ಮನ ಎತ್ಕೊಂಡಿದ್ದಾಳೆ, ನಿದ್ದೆ ಮಾಡಿಸ್ತಿದ್ಲು. ಸೊ ಇದಾದಮೇಲೆ ನೆಕ್ಸ್ಟ್ ಎಲ್ಲ ಆಲ್ರೆಡಿ ಟಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಿದ್ರು ನನ್ನ. ಅದನ್ನು ಅಷ್ಟೇ, ನಾನು ಎಂದಿನಂತೆ ನನ್ನ ಡೈಲಾಗ್ ಸರ್ಪ್ರೈಸ್ ಅಂತ ಹೇಳಿದೆ ಅಷ್ಟೇ. ಇಲ್ಲಿ ಅಕ್ಕಿ ಅವರ ಡ್ಯಾಡಿ ಒಂದು ಫನ್ನಿ ಎಕ್ಸ್ಪ್ರೆಷನ್ ಕೊಡ್ತಾರೆ ನೋಡಿ. ಸೊ ಪಣಂಬೂರ್ ಬೀಚ್ನಿಂದ ನಾವೆಲ್ಲರೂ ಅರ್ಧ ಖುಷಿ ಮತ್ತು ಅರ್ಧ ಬೇಜಾರಿನಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಆ ಪ್ಲೇಸ್ ಯಾವುದು, ಅಲ್ಲಿ ನಾವು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ತೀರಾ. ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.